ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಅದನ್ನು ಏನಿದೆ ದಾಖಲೆ ಕೊಡಂಗಿಲ್ಲ. ನಾವು ಇರೋದನ್ನ ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಆ ಖಚಿತಪಡಿಸ್ಕೊಳ್ಳೋಕೆ ನಾಮಿನೇಷನ್ ಫಾರಂ ಮನೆ ಮನೆಗೂ ಬರುತ್ತೆ. ಆನ್ಲೈನಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆ ಒಂದು ಫಾರಮನ್ನು ನಮ್ಮ ಇದು 24 ವರ್ಷಗಳಿಗೊಮ್ಮೆ ಒಂದು ಬಾರಿ ಈ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ. ಈ ಕೈಗೊಂಡ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾರತದ ಪ್ರಜೆಗಳು ನಾವೆಲ್ಲರೂ ಭಾಗವಹಿಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ನಾವು ಎಲ್ಲ ಕೂಡ ಈ ಒಂದು ಏನಪ್ಪ ಈ ಸುಭದ್ರವಾದ ದೇಶವನ್ನು, ಒಂದು ಉತ್ತಮವಾದ ದೇಶವನ್ನು, ಸ್ವಾಸ್ಥ್ಯ ತುಂಬಿದ ದೇಶವನ್ನು ಕಟ್ಟಬೇಕಾದ್ರೆ ಇದರಲ್ಲಿ ನಾವು ಮತದಾನ ಪ್ರಜಾಪ್ರಭುತ್ವದಲ್ಲಿ ಯಾವುದು ಪ್ರಜಾಪ್ರಭುತ್ವದಲ್ಲಿ ಮತದಾನನೇ ಶ್ರೇಷ್ಠ. ಅಂದರೆ ಅವ್ರಿಗೆ ನಮ್ಮನ್ನು 6A ಅವರು ಅರ್ಜಿಯನ್ನು ಸಲ್ಲಿಸ್ಕೊಂಡು ಅವರು ಮತದಾರ ಪಟ್ಟಿಯನ್ನು ಸೇರಿಸ್ಬೋದು. ನಮ್ಮನೆ 7ರ ಮುಖಾಂತರ ಈಗಾಗಲೇ ಅಥವಾ ಇನ್ನೇನು ನಮಗೆ ಬೇರೆ ಸಾರಿ NREJ AD ರವಿಚಂದ್ರ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಪ್ರೀತಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮೇಡಮ್ ಅವರು ಬಂದಿದ್ದಾರೆ. ಮತ್ತು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ. ಎಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ SIR ನಿರ್ಮಾಣ ಮಾಡಲು ಶಿಕ್ಷಕರು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಾಲೂಕಿನ ಮಹಾಶಿವರ ಈಗ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಚುನಾವಣಾ SIR ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಬೇಕು. ಎಲ್ಲ ನಂಗಲಿ ಗ್ರಾಮದ ಸಾರ್ವಜನಿಕರನ್ನು ಗ್ರಾಮ ಪಂಚಾಯತಿ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು, MPK ವತಿಯಿಂದ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಹೆಚ್ಚಿನ 30ನೇ ತಾರೀಕು ಜೂನ್ 30ರಿಂದ ಈ ತಿಂಗಳು 29ರವರೆಗೂ ಅವಕಾಶ ಇದೆ. ಈ ಅವಕಾಶವನ್ನು ಎಲ್ಲರೂ ಸಹ ಸದುಪಯೋಗ ಪಡಿಸಿಕೊಂಡು ತಮ್ಮ ಹೆಸರುಗಳು ಮತದಾನ ಪಟ್ಟಿಯಲ್ಲಿ ಇದೆಯೇ ಇಲ್ಲ ಎನ್ನತಕ್ಕಂಥದನ್ನ ದೃಢಪಡಿಸಿಕೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಮಾಹಿತಿ ನೀಡಿ ನಮ್ಮ ಹೆಸರನ್ನು ಆ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕಾಗುತ್ತೆ.
ಅಕಸ್ಮಾತ್ ನಮ್ಮ ಹೆಸರು ಅದರಲ್ಲಿ ಏನೋ ಒಂದು ಅಕ್ಷರನೋ ಅಥವಾ ಸ್ಪೆಲ್ಲಿಂಗೋ ತಪ್ಪಾಗಿರುತ್ತೆ ಅಥವಾ ಮತಗಟ್ಟೆಯದು ಒಂದು ಕಡೆಯಿಂದ ಮತ್ತೊಂದು ಭಾಗದಲ್ಲಿ ಸೇರ್ಪಡೆ ಆಗಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಭಾಗಕ್ಕೆ ಆ ಹೆಸರನ್ನು ಶಿಫ್ಟ್ ಮಾಡ್ಕೋಬಹುದು. ಹೆಸರು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ. ಈ ಎಲ್ಲವನ್ನೂ ಸಹ ಸಮಗ್ರವಾಗಿ ಪರಿಶೀಲನೆ ಮಾಡ್ತಾ ಇರೋದ್ರಿಂದಾಗಿ ತಾವು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಯಾರು ಮನೆ ಹತ್ರ ಬರ್ತಾರೋ BLO ಅವರಿಗೆ ಅವ್ರಿಗೆ ಸಹಕಾರವನ್ನು ನೀಡುತ್ತಾ ನಮ್ಮ ಹೆಸರು ಮತದಾನ ಪಟ್ಟಿಯಲ್ಲಿದೆ ಎನ್ನತಕ್ಕಂಥದ್ದನ್ನ ನಾವು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಈ ಕಾರ್ಯಕ್ರಮ ಜೂನ್ 30ರಿಂದ 29ರವರೆಗೂ ನಡೆಯುತ್ತೆ ಮತ್ತು ಅಂತಿಮವಾಗಿ ಆಗಸ್ಟ್ 5ನೇ ತಾರೀಕು ನಾವು ಒಂದು ಕರಡು ಮತದಾರರ ಪಟ್ಟಿನ ಪ್ರಕಟಣೆ ಮಾಡ್ತೀರಿ. ಆಗ್ಲೂ ಸಹ ನೀವು ನೋಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಮ್ಮ ಹೆಸರು ನಮ್ಮ ಮತದಾನ ಪಟ್ಟಿಯಲ್ಲಿ ಇದೆಯೇ ಇಲ್ಲ ಅಂತೇಳಿ. ಇಲ್ಲ ಅಂದರೆ ತಕ್ಷಣ ನೀವು ಹೋಗಿ ಹತ್ತಿರದಲ್ಲಿ ಇರ್ತಕ್ಕಂತಹ ಇವ್ರಿಗೆ ಆಕ್ಷೇಪಣೆಗಳನ್ನ ಮತ್ತು ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಸೆಪ್ಟೆಂಬರ್ 4ವರೆಗೂ ಆಗಸ್ಟ್ನಿಂದ ಸೆಪ್ಟೆಂಬರ್ 4ರವರೆಗೂ ನಿಮ್ಮ ಆಕ್ಷೇಪಣೆಗಳು ಅಥವಾ ಇನ್ನೇನಾದರೂ ಇದ್ರೆ ಅವುಗಳನ್ನ ಸಲ್ಲಿಸಿ ತಮ್ಮ ಹೆಸರನ್ನು ಸೇರ್ಪಡೆ ಮಾಡೋದಕ್ಕೆ ಅರ್ಜಿನ ಕೊಡ್ಬೋದಾಗಿರುತ್ತೆ. ಅಂತಿಮವಾಗಿ ಮತದಾರ ಪಟ್ಟಿಯನ್ನು ಅಕ್ಟೋಬರ್ 7ನೇ ತಾರೀಕು ಅಂತಿಮವಾಗಿ ಮತದಾರ ಪಟ್ಟಿನ ಪ್ರಕಟಣೆ ಮಾಡ್ತಾರೆ. ಈ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಂಡು ನಾವು ಆ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಕ್ರಮ ವಹಿಸಬೇಕಾಗಿರುತ್ತೆ. ಈಗಿರ್ತಕ್ಕಂಥ ಮತದಾರ ಪಟ್ಟಿಯನ್ನು 2022ರ ಮತದಾರ ಪಟ್ಟಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಪರಿಶೀಲನೆ ಮಾಡ್ತಾ ಇರ್ತೀರಿ. ಈಗಾಗಲೇ ಆ ಕಾರ್ಯಕ್ರಮವೆಲ್ಲವನ್ನೂ ಸಹ ಆಗಿದೆ. ಆ ಆಗಿರ್ತಕ್ಕಂಥ ಇವುಗಳನ್ನ ಪ್ರತಿಯೊಂದು ಮತದಾರರ ಹೆಸರು ಒಂದು ಅರ್ಜಿನ ಎರಡೆರಡು ಅರ್ಜಿನ ದ್ವಿಪ್ರತಿಯಲ್ಲಿ ತಂದು ತಮ್ಮ ಮನೆಗೆ ಕೊಡ್ತಾ ಇದ್ದಾರೆ. ಆ ದ್ವಿಪ್ರತಿಯಲ್ಲಿ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಆ ಪ್ರತಿನಲ್ಲಿ ಇರ್ತಕ್ಕಂಥ ಮಾಹಿತಿ ನಮಗೆ ಸರಿಯಾಗಿದೆಯೇ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಆ ಮಾಹಿತಿ ಸರಿ ಇಲ್ಲ ಅಂದ್ರೆ ನಾವು ಸರಿಪಡಿಸೋದಕ್ಕೆ ಆ ಮಾಹಿತಿ ಬರೆದು ಕೊಟ್ರೆ ಸಾಕು. ಈ ಪರಿಷ್ಕರಣಾ ಸಂದರ್ಭದಲ್ಲಿ ನಿಮ್ಮಲ್ಲಿ ಯಾವುದೇ ದಾಖಲಾತಿಗಳನ್ನ ನಾವು ಕೇಳೋದಿಲ್ಲ. ಕೇವಲ ನಿಮ್ಮ ಹತ್ತಿರ ನಾವು ದೃಢಪಡಿಸಿಕೊಂಡು ಆ ಅರ್ಹರಿರತಕ್ಕಂಥ ಎಲ್ಲಾ ಮತದಾರರನ್ನು ಮತದಾರ ಪಟ್ಟಿನಲ್ಲಿ ಸೇರಿಸ್ತಾ ಇದ್ರಿ. ಅರ್ಹರಿಲ್ಲದವ್ರನ್ನ ಮತದಾರ ಪಟ್ಟಿಯಿಂದ ತೆಗಿತಾ ಇದ್ರಿ. ಹಾಗಾಗಿ ಸಮಗ್ರವಾಗಿ ವ್ಯವಸ್ಥಿತವಾಗಿ ಮತದಾರರ ಪಟ್ಟಿಯನ್ನು ಜೋಡಣೆ ಮಾಡ್ತಾ ಇದ್ರಿ, ಸರಿಪಡಿಸ್ತಾ ಇದ್ರಿ. ಯಾವುದೇ ಮತದಾರರ ಪಟ್ಟಿಯಲ್ಲಿ ಲೋಪದೋಷಗಳಿಲ್ಲದಂತೆ ವ್ಯವಸ್ಥಿತವಾಗಿ ಸಮಗ್ರವಾಗಿ ಪರಿಶೀಲನೆ ಮಾಡಿಕೊಂಡು ಅಂತಿಮವಾಗಿ ಅಕ್ಟೋಬರ್ 7ರಂದು ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀರಿ. ಈ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡುವುದಕ್ಕಿಂತ ಮೊದಲೇ ನಮ್ಮ ಹೆಸರನ್ನ ಇದೆ ಅನ್ನೋದನ್ನ ದೃಢಪಡಿಸಿಕೊಳ್ಬೇಕು. ಮಕ್ಕಳಾಗಿರ್ತಕ್ಕಂಥ ತಾವೆಲ್ಲರೂ ಈ ಮಾಹಿತಿನ ನಮ್ಮ ತಂದೆ ತಾಯಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮ್ಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೊದಲನೇದಾಗಿ ಏಕೆಂದ್ರೆ ನಮ್ಮ ಸರ್ಕಾರದ ಚುನಾವಣಾ ಆಯೋಗದ ಆದೇಶದಂತೆ ಜೂನ್ 30ರಿಂದ ಜುಲೈ 29ರವರೆಗೂ ಸಹ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜೂನ್ 30ನೇ ತಾರೀಕಿನಿಂದ ಪ್ರತಿ ಮನೆಗೂ ಸಹ BLOಗಳು ಬೂತ್ ಮಟ್ಟದ ಅಧಿಕಾರಿಗಳು ಅರ್ಹ ಮತದಾರರ ಪಟ್ಟಿ ಹೆಸರಲ್ಲಿ ಸೇರಿಸೋದು ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕಾಗಿ ಪ್ರತಿ ಮನೆಗೂ ಭೇಟಿ ನೀಡ್ತಾ ಇರ್ತೀರಿ. ಈ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಯಲ್ಲಿ ಪ್ರಮುಖ ಉದ್ದೇಶ ಏನಂದ್ರೆ, ಪ್ರತಿಯೊಬ್ಬ ಪೌರನು, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ಹೆಸರನ್ನು 18 ವರ್ಷಕ್ಕೆ ಮೇಲ್ಪಟ್ಟಿರತಕ್ಕಂತಹ ಪ್ರತಿಯೊಬ್ಬ ಭಾರತೀಯನು ಸಹ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡಿಸತಕ್ಕಂಥದ್ದು. ಈ ಮತದಾರ ಪರಿಷ್ಕರಣೆಯಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ತಮ್ಮ ಹೆಸರಲ್ಲಿ ಏನಾದರೂ ಬದಲಾವಣೆ ಇದ್ದಲ್ಲಿ ಅಥವಾ ಹೆಸರು ತಪ್ಪಾಗಿ ನಮೂದು ಆಗಿದ್ದಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮದುವೆ ಆಗಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿದ್ದಂಥವ್ರನ್ನ ಆ ಹೆಸರು ಆ ಮತಗಟ್ಟೆಯಿಂದ ಈ ಮತಗಟ್ಟೆಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೂ 18 ವರ್ಷಕ್ಕೆ ಮೇಲ್ಪಟ್ಟಿರತಕ್ಕಂಥ ಹೊಸ ಯುವ ಮತದಾರರನ್ನ ಈ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಅವಕಾಶ ಇರುತ್ತೆ.
ನೋಡಿ 10 ವರ್ಷಕ್ಕೆ ಮೇಲ್ಪಟ್ಟಿರತಕ್ಕಂಥ ಎಲ್ಲ ಪ್ರಜೆಗಳಿಗೂ ಸಹ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಮತದಾನ ಮಾಡತಕ್ಕಂಥ ಹಕ್ಕಿರುತ್ತೆ. ಈ ಮತದಾನ ಮಾಡಬೇಕಾದ್ರೆ ಮೊದಲು ನಮ್ಮ ಹೆಸರು ಎಲ್ಲಿ ನಮೂದಾಗಿರ್ಬೇಕು? ಕರಡು ಮತದಾನ ಪಟ್ಟಿಯಲ್ಲಿ ನಮೂದಾಗಿರ್ಬೇಕು. ಫೋಟೋ ಕೊಡ್ಬೇಕು,